ಇರಿ 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 ಮೊದಲಿಂದ್ರ ನೋಡಿ, ಅವಾಗಲೇ ನಿಮಗೆ ಗೊತ್ತಾಗೋದು ಏನಿದ್ದು ಅನುಚಿತ ವರ್ತನೆ ಅಂತ. ನಮ್ಮ BK ಮಾಡಲ್ ಹೈಸ್ಕೂಲ್ಗೆ 100 ಇಯರ್ ಕಂಪ್ಲೀಟ್ ಆಗಿತ್ತು. ಅದೇ ಖುಷಿಯಲ್ಲಿ ನಮ್ಮ ಪಾಸ್ ಔಟ್ ಸ್ಟೂಡೆಂಟ್ದು ರಿಯೂನಿಯನ್ ಇತ್ತು. ರಿಯೂನಿಯನ್ ಅಂದ್ರೆ ಬೇರೆದೇನಲ್ಲಪ್ಪ, ಎಲ್ಲರೂ ಒಟ್ಟು ಕೊಡೋದೈತಿ, ನಿನ್ನವನು ಅನ್ನೋದೈತಿ, ಬಿಸಿ ಊಟ ಕೊಡ್ತಾರ ತಿನ್ನೋದೈತಿ, ಬರೋದೈತಿ. ಬಹಳ ವರ್ಷಗಳ ನಂತರ ನಮ್ಮ ಪ್ರೌಢಶಾಲೆಯನ್ನು ನೋಡಿದ ಮೇಲೆ ಕಣ್ಣಲ್ಲಿ ನೀರು ಬಂತು. ಅದೇ ನೀರಿನಿಂದ ಮುಖ ಹೊರಿಸ್ಕೊಂಡು ನಾವು ನಮ್ಮ ಗೆಳೆಯರಿಗೆ ಮೀಟ್ ಆದ್ವಿ. ಅವ್ರ ಗೆಳೆಯರಿಗೆ ಮೀಟ್ ಆದ್ರು. ಅದು ಸೈಕಲ್ ನಡೀತೈತಪ್ಪ, ನಮಗೇನೈತಿ, ನಾವು ನಮ್ಮ ಉಡಾಗಿರಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನೋಡು. ಅಲ್ಲಿ ಬಂದಿರುವ ಹುಡುಗಿರನ್ನ ನೋಡಿದ ಮೇಲೆ ನನಗೆ ನಮ್ಮ ಮನೋಜ್ನ 9ನೇ ಗರ್ಲ್ ಫ್ರೆಂಡ್ ನೆನಪಾದ್ರು. ಅವಳು ಅವನಿಗೆ 10ನೇ ಸಲ ಬಿಟ್ಟು ಹೋಗಿದ್ರು. ಫಂಕ್ಷನ್ನಾಗ ಏನಾಗೈತೆ ಅನ್ನೋದು ನಮ್ಗೆ ಕೇಳಕ್ ಹೋಗ್ಬೇಡಪ್ಪ, ನಾವು ನೋಡಿದ್ದ ಮೊದಲು ಬಿಸಿ ಊಟ, ಯಾಕಂದ್ರೆ ನಾವು ಅದಕ್ಕೆ ಬಂದಿದ್ವಿ. ಒಂದಾನೊಂದು ಕಾಲದಲ್ಲಿ ನಾವು ಕೂಡ ಇದೇ ರೀತಿ ಡ್ರೆಸ್ ಹಾಕೊಂಡು ಬರ್ತಾ ಇದ್ವಿ. ನಾವು ನಮ್ಮ ಪ್ರೌಢಶಾಲೆಯಲ್ಲಿ ಕಲ್ತಿರೋದು ಒಂದೇ ಲೈನು, ಮೊದಲು ಊಟ ಆಮೇಲೆ ಪಾಠ. ನಮ್ಮ ಶಿಕ್ಷಕರು ನಮಗೆ ಒಂದು ಹೆಸರಿಟ್ಟಿದ್ರು, ಅದೇನಂದ್ರೆ ಉಪ್ಪಿಟ್ಟು ಮಂದಿ. ಎಲ್ಲರೂ ಎದ್ದು ನಿಂತು ಊಟ ಮಾಡ್ತಾ ಇದ್ರೆ ನಮ್ಮಲ್ಲಿ ಹುಳ ಬಾಳು, ನಾವು ಕೆಳಗೆ ಕುಂತ ಊಟ ಮಾಡೋರ, ನಾವು ನಮ್ ಚಾಲಿ ಬಿಡಂಗಿಲ್ಲೋ ಯಪ್ಪ. ಆ ಸ್ಕೂಲ್ ಫೀಲಿಂಗ್ ಬರ್ಲಿಕ್ಕೆ ನಾವು ಈ ತರ ಮಾಡಿದ್ದು. ನೆಕ್ಸ್ಟ್ ನಾವು ತೊಳ್ಕೊಂಡು ಕೈ ತೊಳ್ಕೊಂಡು ಹೋಗಿದ್ದೆ ಮೊದಲು PE ರೂಮ್ಗೆ. ಅಲ್ಲಿ ಒಂದೇ ನೆನಪು ಬರುತ್ತೆ, ಸ್ಟಾಂಪ್ ತಗೊಂಡ್ ಕುಂಡಿ ಮೇಲೆ ರಪ ಹಿಡ್ತಿದ್ರು. ಅಲ್ಲಿಂದ ನಾವು ನಮ್ಮ ಕ್ಲಾಸಸ್ ನೋಡ್ಲಿಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಸೀನಿಯರ್ಸ್, ಸೂಪರ್ ಡೂಪರ್ ಹಿಟ್ ಸೀನಿಯರ್ಸ್ ಬಂದು ತಮ್ಮ ಹಳೆ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ರು. ಈ ಖಾಲಿ ಕಾರಿಡೋರು, ಈ ಖಾಲಿ ಬೆಂಚ್ ಗಳನ್ನ ನೋಡಿದ ಮೇಲೆ ಎಲ್ಲಾ ಮೆಮೊರೀಸ್ ಗಳು ಕಣ್ಮುಂದೆ ಬಂತು. ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ನಮ್ಮ ಸ್ಟಾಫ್ ರೂಮ್ಗೆ. ಯಾಕಂದ್ರೆ ಮೊದಲು ಅಲ್ಲಿ ಹೋಗಾಕ ಭಾಳ ಹೆವಿ ಹರಿತಿತ್ತು. ಏನಾರೇ ಅಂದಾರು ಎಲ್ಲ ಸರ್ ಮುಂದೆ ನಮ್ಮ ಇಜ್ಜತ್ ಹೋಗುತ್ತೆ. ಆದ್ರೂ ಕೂಡ ಅಲ್ಲಿ ಹೋಗಿ ಅಂಬೋ ಅಂತ ಎಲ್ಲಾರು ಚೀರಾಡಿ ಸರ್ಗಳು ಕುರ್ಚಿ ಮೇಲೆ ಕುಂತ ಫೋಟೋ ತಕೊಂಡ್ ಬಂದ್ವಿ. ಹುಳಾರು ದೊಡ್ಡ ಹುಳ. ಆದ್ರೆ ಇವು ಯಾವಾಗ ಪಾನಿಪುರಿ ಪ್ಯಾಕೆಟ್ ಚೋರ್ ಮಾಡಿದ್ ಅನ್ನೋದೇ ಗೊತ್ತಾಗಿಲ್ಲ ಮಾರಾಯ. ಅಲ್ಲಿ ಫೋಟೋ ತಕೊಂಡ್ ನಾವು ನೆಕ್ಸ್ಟ್ ಹೋಗಿದ್ ನಮ್ಮ ಕ್ಲಾಸಿಗೆ. ನಿಮ್ಗೂ ಪ್ರಶ್ನೆ ಬಂದಿರ್ಬೋದಲ್ಲ, ಏನಿದ್ 3 ಸರ್ಕಲ್ ಅಂತ? ಇವು ನಮ್ಮ ಪರಂಪರೆ, ಪ್ರತಿಷ್ಠೆ ಮತ್ತೆ ಅನುಶಾಸನ ಸರ್ಕಲ್ಗಳು. ಮ್ಯಾಗಿನ್ ಸರ್ಕಲ್ನಾಗ ಕೈ, ಕೆಳಗಿನ ಸರ್ಕಲ್ನಾಗ ಮೂಗ್ ಹಚ್ಚಿ ಸುಮ್ ನಿಲ್ಲೋದೈತಿ, ಸರ್ ಏನ್ ಹೇಳ್ತಾರ ಕೇಳೋದೈತಿ. ಅಷ್ಟು ಹೇಳಿ ಕುಂಡಿ ಕೆಂಪ್ ಹೋಗೋಂಗ್ ಓಡ್ತಿದ್ರು. ನನಗೊಂದ್ ಮಾತು ಕೇಳಂಗಿಲ್ಲ, ನಮ್ ಸರ್ಗಳಿಗೆ ನಮ್ ಕೂದಲದ ಮೇಲೆ ಇಷ್ಟ ಯಾಕಪ್ಪ ಪ್ರೀತಿ? ಯಾವಾಗ ನೋಡ್ತೇನೆ ಅವಾಗ ಹಿಡಿದು ಕಟ್ಟ ಮಾಡಂತಾರ. ಈಗ ವಿಡಿಯೋದಾಗ ಎಂಟ್ರಿ ಆಗೋದೇ ನಮ್ ಫನಿ ಸರ್, ಅಂದ್ರೆ ನಮ್ ಸೈನ್ಸ್ ಸರ್. ಇವ್ರದ್ದು ಯಾವತ್ತು ಶರ್ಟ್ ಪ್ಯಾಂಟ್ ಒಳಗ ಮತ್ ಕೂದ್ಲಾ ತಲೆ ಮೇಲೆ ಕುಂಡುತನ ಇರ್ಲಿಲ್ಲ. ನಮ್ ಹುಡುಗರ್ಗು ಇವ್ರ ಮೇಲೆ ಇಷ್ಟ ಪ್ರೀತಿ ಅಂದ್ರೆ ಇವ್ರು ಹೇಳಿದ ಕೆಲ್ಸ ಯಾವತ್ತು ಇಲ್ಲ ಅಂತ ಇರ್ಲಿಲ್ಲ. ಹೇಳಿದ ಕೆಲ್ಸ ಸಟ್ಟನ್ನ ಮಾಡ್ತಿದ್ರು. ಹೇಳಿನಿಲ್ಲೋ, ನಮಗ್ ನಮ್ ಸರ್ ಮೇಲೆ ಬಾಳ ಪ್ರೀತಿ. ಒಂದೊಂದ್ಸಲ ಅನಿಸ್ತಾ ಇತ್ತು, ಎಷ್ಟಪ್ಪ ನಾವು ಕಾಡಿಸ್ತೇವೆ ನಮ್ ಸರ್ಗೆ ಅಂತ. ಬಟ್ ನಾವು ಹುಡುಗರು, ನಾವು ಕಾಡ್ಸವ್ರ. ನಮ್ ಸರ್ ಕೂಡ ಹಂಗ ಇದ್ರು. ಯಾರು ಏನು ಮಾಡ್ಲಿ ಒಬ್ಬಂದನ ಹೆಸರು ತಗೊಂತಿರೋದು ಮನೋಜ. ನಮ್ ಹುಡುಗರು ಬಾಳ ಕಿರಿಕ, ಮುದ್ದಾಮ್ ಸುಮ್ನ ಬಾಗ್ಲ ನುಗ್ಗಿ ಒಳಗ್ ಬರೋದೈತಿ, ದೊಡ್ಡ ಅದ್ರಾಸ್ ಬರೋದೈತಿ. ಬಂದ್ ಬಾಯ್ ಹೇಳಿದ್ರಿ ಸರ್, ನಾನಲ್ರಿ ಸರ್, ಅವ್ನು ಹೊರಗಿಂದ್ರ ನುಗ್ಸಿದ್ರಿ ಸರ್, ನೋಡ್ರಿ ಅವ್ ಸರ್. ಕ್ಲಾಸ್ನಾಗ ಪಾಠ ಕಮ್ಮಿ, ಈ ಡ್ರಾಮಾನ ಜಾಸ್ತಿ ಇರು. ನಮ್ ಕ್ಲಾಸ್ನಾಗ ಒಂದ್ ಫೇಮಸ್ ಕ್ಯಾರೆಕ್ಟರ್ ಇತ್ತು. ಯಾರು ಕ್ಲಾಸ್ನಾಗ ಏನು ಮಾಡ್ಲಿ ಆದ್ರೆ ಎಲ್ಲಾರು ಚಿರೋದ್ ಒಂದ. ಮತ್ ಸರ್ ಕೇಳಿದ್ರಪ್ಪ, ಯಾರ್ಲೇ ಜಯೇಶವ? ನಮ್ ಸರ್ ಕ್ಲಾಸ್ನ್ಯಾಗ ಒದ್ದ್ಯಾಡಿ ಜಗ್ಗ್ಯಾಡಿ ಹೊಡೆದ್ಯಾಡಿ. ಆ ಸರ್ ಅಂದ್ರೆ ನಮ್ ಚಡ್ಡಿ ದೋಸ್ತ್ ಇದ್ದಂಗ ಮಾಡ್ತಿದ್ವಿ ನೋಡುವಾಗ. ನಮ್ ಸರ್ ನಮಗ್ ಕೇಳ್ತಿದ್ರು, ನಮಗ್ ಯಾವ ಪಾಠ ತಿಳಿದಿಲ್ಲ ಹೇಳ್ರಪ್ಪ, ನಾ ಮತ್ತೊಂದ್ಸಲ ಹೇಳ್ತೀನಿ ಅಂತ. ನಮಗ್ ಒಂದ ಪಾಠ ತಿಳಿತಿರಕ್ಕಿಲ್ಲ, ಅದಂದ್ರ ಸಂತಾನೋತ್ಪತ್ತಿ. ನೆಕ್ಸ್ಟ್ ಬರೋದು ನಮ್ ಮ್ಯಾಥಮೆಟಿಕ್ಸ್ ಸರ್. ಅವ್ರ ಕೈಯಾಗ ಏನಿದ್ ಗೊತ್ತೈತೇನದ? ಭರ್ಮಪ್ಪ. ನಮಗ್ ಕಾರಿಡೋರ್ನಾಗ ನಿಲ್ಲೋದಂದ್ರ ಇಷ್ಟ, ಬಟ್ ನಮ್ ಸರ್ಗೆ ಇಷ್ಟ ಇರ್ಲಿಲ್ಲ. ಅವ್ರ ನೋಡಿದ್ರ ಜೀವ ಹೋದಂಗ್ ಒದ್ದ್ಯಾಡ್ ಒಳಗ್ ಬರ್ತಿದ್ವಿ. ಮತ್ ಒಳಗ್ ಒಬ್ಬ ಬಂದ್ ಬಾಗ್ಲಾ ಬೇರೆ ಹಚ್ಚ. ಹುಳಾರು ದೊಡ್ಡ ಹುಳ. ಹೊಡೆದ್ಯಾಡ್ ನುಗ್ಗ್ಯಾಡ್ ಯಾವ ಬೆಂಚ್ ಸಿಗ್ತೈತೆ ಆ ಬೆಂಚ್ ಮೇಲೆ ಕುಂಡ್ರೋದು. ಈ ಹುಡುಗರ ಮುಖದ ಮೇಲೆ ಸೀರಿಯಸ್ನೆಸ್ ಕಾಣತ್ತಲ್ಲ, ಯಾಕಂದ್ರೆ ನಾವು ಮೂಮೆಂಟ್ ರೀಕ್ರಿಯೇಟ್ ಮಾಡ್ತಿದ್ವಲ್ಲ. ಓಕೆ, ಬ್ಯಾಕ್ ಟು ದ ಸ್ಟೋರಿ. ಸರ್ ಒಳಗಡೆ ಬಂದ್ ಕೂಡ್ಲೆ ಎಲ್ಲಕ್ಕಿಂತ ಮೊದಲು ಬಾಗ್ಲಾ ಹಚ್ಚಕ್ ಅವ್ರು. ಬಾಗ್ಲಾ ಹಚ್ಚಿದ್ರ ನಮ್ಮದು ಇನ್ನೂ ಸ್ವಲ್ಪ ಹರಿತಿತ್ತು. ಮತ್ ಸರ್ ಅಂತಿದ್ರು, ಯಾರ್ಯಾರು ಕಾರಿಡಾರ್ ಒಳಗೆ ನಿಲ್ತಿದ್ರಪ್ಪ ಎಲ್ಲಾರು ಹೊರಗೆ ಬರ್ರಿ. ಬಟ್ ನಾವ್ ಒಬ್ಬ ಯಾಕೆ ಬರ್ಲಿ ಸರ್? ಅವ್ ನೋಡ್ರಿ, ಅವ್ ಬಂದಿದ್ದ. ನಾವ್ ಎಲ್ಲಾರ್ಗೂ ಎಪ್ಸಾವ್ರ, ನಾ ಒಬ್ಬವನ್ನ ಯಾಕೆ ಹೋಗಲ್ಲ ಹೊಡ್ತಾ ತಿನ್ಲಿ? ಹೊಡಿಯೋದ್ ಮಾತ್ರ ವಿಡಿಯೋ ಮಾಡಿಲ್ಲ ನಾವು, ಬಟ್ ಹೊಡ್ತಾ ತಿಂದ್ರ ಬೇಂಚ್ ಮೇಲೆ ಮಾತ್ರ ಕುಂಡ್ರಾಕ್ ಆಗ್ತಿರಕ್ಕಿಲ್ಲಪ್ಪ.
ಸರ್ ಕೂಡ ಬೇಕಂತ ರಾಂಗ್ ಫ್ಲೋ ಅಲ್ಲಿ ಕ್ವಶನ್ ಕೇಳ್ತಾ ಇದ್ರು ಮತ್ ನಾವು ಅದೇ ಫ್ಲೋ ಅಲ್ಲಿ ರಾಂಗ್ ಆನ್ಸರ್ ನ ಫುಲ್ ಕಾನ್ಫಿಡೆನ್ಸ್ ನಾಗ ಹೇಳ್ತಾ ಇದ್ವಿ. ಎಲ್ಲಾ ಕ್ಲಾಸ್ನಾಗ ಒಬ್ಬ ಓವರ್ ಆಕ್ಟಿಂಗ್ ಹುಡುಗ ಇರ್ತಾನಲ್ಲ, ನಮ್ ಕ್ಲಾಸ್ನಾಗ ಕೂಡ ಇಂಥ ಒಬ್ಬ ಇದ್ದ. ಅವ್ನ್ ಒಂದು ಹೊಡ್ಯಾಕ್ ಹೋದ್ರ ಅವ್ ಪೂರ್ತಿ ಕ್ಲಾಸ್ ಇಲ್ಲ ಸುತ್ತಾಡ್ ಬರ್ತಿದ್ ಮಗ ಅಲ್ಲ ನಾವು. ಆ ಎಲ್ಲ ಮೂಮೆಂಟ್ಗಳು ರೀಕ್ರಿಯೇಟ್ ಮಾಡುವಾಗ ತಲೆಯಲ್ಲಿ ಒಂದೇ ಒಂದು ಮಾತು ಬರ್ತಾ ಇತ್ತು, ಯಾಕೆ ಈ ದಿನಗಳು ಇಷ್ಟು ಬೇಗ ಮುಗಿದೋಯ್ತು, ನಾವಿನ್ನೂ ಅದೇ ಸ್ಕೂಲಲ್ಲಿ ಇರಬೇಕಿತ್ತಲ್ಲ, ಯಾಕೆ ಇಷ್ಟು ಬೇಗ ದೊಡ್ಡವರಾದ್ವಿ. ಇದೆಲ್ಲ ನೆನಪಿಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಲೈಫ್ ಇದೇ ಥರ ಗೆಳೆಯರೆ, ಯಾವುದು ಮೂಮೆಂಟ್ ನಮಗೋಸ್ಕರ ನಿಲ್ಲಲ್ಲ, ಅದೇ ಥರ ನಾವು ಯಾವ ಮೂಮೆಂಟ್ ಕೂಡ ಮಿಸ್ ಮಾಡ್ಕೋಬಾರ್ದು. ನಮ್ಮ ಚಾಪ್ಟರ್ ಮುಗಿತಪ್ಪ. ಎಷ್ಟು ಏನೋ ಮಾಡಿದರೆ ಈ ದಿನಗಳು ವಾಪಸ್ ಬರಲ್ಲ. यादों का बस्ता लेकर चले हम, जाने कहाँ और क्यों, साथ छोड़ चुके हैं, दूर हो गए हैं, जाने कहाँ और क्यों.